Hello everyone, welcome to Sanmargha classes. Let us see question number 14 of chapter Conservation of Plants and Animals. Define ecosystem. Ecosystem ಅಂದ್ರೆ ಏನ್ ಹಾಗಿದ್ರೆ? What is ecosystem ಅಂತ ನೋಡಿದ್ರೆ an ecosystem is a community of living things interacting with each other and with their environment. ಇಲ್ಲಿ ಬಯೋಡೈವರ್ಸಿಟಿಯಲ್ಲಿ ಏನಿತ್ತು ಓನ್ಲಿ ಲಿವಿಂಗ್ ಥಿಂಗ್ಸ್ ಅಲ್ವಾ, ಮೈಕ್ರೋ ಆರ್ಗ್ಯಾನಿಸಮ್ಸ್, ಅನಿಮಲ್ಸ್, ಪ್ಲಾಂಟ್ಸ್ ಒಂದು ಏರಿಯಾದಲ್ಲಿ ಇರೋದನ್ನ ಬಯೋಡೈವರ್ಸಿಟಿ. ಹಾಗಿದ್ರೆ ಇಕೋಸಿಸ್ಟಮ್ ಅಂದ್ರೆ ಏನು ಅಂದ್ರೆ ವಿಚ್ ಇನ್ವಾಲ್ವ್ಸ್ ಬೋತ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಇಕೋಸಿಸ್ಟಮ್ ಅಲ್ಲಿ ಲಿವಿಂಗ್ ಮತ್ತೆ ನಾನ್ ಲಿವಿಂಗ್ ಥಿಂಗ್ಸ್ ಎರಡೂ ಬಂದಿರುತ್ತೆ. ಲಿವಿಂಗ್ ಥಿಂಗ್ಸ್ ಗೊತ್ತಿದೆ ನಿಮ್ಗೆ, ಆನಿಮಲ್ಸ್, ಎಲಿಫೆಂಟ್ ಇರ್ಬೋದು, ಡೀರ್ ಇರ್ಬೋದು, ಟೈಗರ್ ಇರ್ಬೋದು, ಕ್ಯಾಟ್ ಅಲ್ವಾ, ರ್ಯಾಬಿಟ್, ಪಾಂಡಾ, ಮಂಕಿ. ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಫಾರ್ ಆನಿಮಲ್ಸ್. ಅದೇ ತರ ಬರ್ಡ್ಸ್ ಇರಬಹುದು, ಬೇರೆ ಬೇರೆ ಬರ್ಡ್ಸ್, ಪಿಕಾಕ್, ಹಾರ್ನ್ಬಿಲ್, ಈ ರೀತಿ ಬೇರೆ ಬೇರೆ ಬರ್ಡ್ಸ್ ಇರಬಹುದು. ಅಥವಾ ಪ್ಲಾಂಟ್ಸ್ ಇರಬಹುದು, ಮ್ಯಾಂಗೋ ಮ್ಯಾಂಗೋ ಟ್ರೀ ಇರಬಹುದು, ಸಾಲ್ ಟ್ರೀ ಇರಬಹುದು, ಅಥವಾ ಇನ್ನು ಬೇರೆ ಬೇರೆ ಪ್ಲಾಂಟ್. ಇದನ್ನೆಲ್ಲ ಸೇರಿ ಏನಂತ ಕರಿತೀವಿ? ಲಿವಿಂಗ್ ಥಿಂಗ್ಸ್. ಬೇರೆ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಬಂದಾಗ ಏನ್ ಬರುತ್ತೆ? ಏರ್. ಏರ್ ಈಸ್ ನಾನ್ ಲಿವಿಂಗ್ ಥಿಂಗ್, ಆದ್ರೆ ನಮಗೆ ಏರ್ ಇಲ್ದೆ ಇರ್ಲಿಕ್ಕೆ ಆಗೋದಿಲ್ಲ. ಅದೇ ತರ ವಾಟರ್ ಈಸ್ ನಾನ್ ಲಿವಿಂಗ್ ಥಿಂಗ್, ವಾಟರ್ ಇಲ್ದೆ ಇರ್ಲಿಕ್ಕೆ ಆಗೋದಿಲ್ಲ. ಸಾಯಿಲ್, ಇಟ್ ಈಸ್ ಆಲ್ಸೋ ನಾನ್ ಲಿವಿಂಗ್ ಥಿಂಗ್ ಬಟ್ ಇಟ್ ಈಸ್ ಎಸೆನ್ಷಿಯಲ್ ಅಲ್ವಾ. ಈ ರೀತಿ ಇದೆಲ್ಲ ಸೇರಿ ನಾವು ಇಕೋಸಿಸ್ಟಮ್ ಅಂತ ಕರೆದಿರ್ತೀವಿ. ಡಿಫೈನ್ ಇಕೋಸಿಸ್ಟಮ್ ಅಂತ ಹೇಳಿದ್ರೆ ಅನ್ ಇಕೋಸಿಸ್ಟಮ್ ಈಸ್ ಅ ಕಮ್ಯುನಿಟಿ ಆಫ್ ಲಿವಿಂಗ್ ಥಿಂಗ್ಸ್ ಇಂಟರಾಕ್ಟಿಂಗ್ ವಿತ್ ಈಚ್ ಅದರ್ ಅಂಡ್ ವಿತ್ ದೇಯರ್ ಎನ್ವಿರಾನ್ಮೆಂಟ್. ಥ್ಯಾಂಕ್ ಯು.